ನಮಸ್ತೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಯಾವ ಮಟ್ಟಿಗೆ ಯಶಸ್ವಿ ಆಗಿದ್ದರೂ ಒಂದು ವಿಷಯವನ್ನ ಎಲ್ಲರೂ ಬಯಸ್ತೇವೆ. ಅದುವೇ ಏನು ಅಂತ ಹೇಳಿದ್ರೆ, ಜನರು ನಮಗೆ ಗೌರವ ಕೊಡಬೇಕು ಅಂತ. ಗೌರವ ಅನ್ನೋದು ಹಣ ಕೊಟ್ಟು ಖರೀದಿಸಿದಾಗೆ ಅಲ್ಲ, ಧನ್ಯವಾದ ಹೇಳಿಸಿಕೊಂಡಂತೆ ಅಲ್ಲ. ಗೌರವ ಅನ್ನೋದು ಯಾವ ಪದವಿಗಿಂತ ದೊಡ್ಡದು, ಮುಖದ ಸೌಂದರ್ಯಕ್ಕಿಂತ ಹೆಚ್ಚು ಮೌಲ್ಯವಾದದ್ದು. ಗೌರವ ಕೇಳಿಕೊಂಡು ಸಿಗೋದಲ್ಲ, ಅದಕ್ಕೆ ಬೇಕಾದ 10 ಸರಳ ಟ್ರಿಕ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಜನರು ಹೇಗೆ ನಿಮಗೆ ಗೌರವ ನೀಡುವುದು ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿನ ಜನರ ದೃಷ್ಟಿಯೇ ಬದಲಾಗುತ್ತೆ. ಹಾಗಾದರೆ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ? 10 ಟ್ರಿಕ್ಸ್ಗಳಿವೆ, ಒಂದೊಂದಾಗಿ ಇದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ವಿಷಯ ತಿಳಿದಿರೋ ಹಾಗೆ ಮಾತಾಡಿ. ಯಾರಿಗೂ ಹೆಚ್ಚಿನ ಜ್ಞಾನ ಇರಬೇಕಂತಿಲ್ಲ, ಆದರೆ ಅರಿವಿಲ್ಲದೆ ಮಾತನಾಡುವುದು ಗೌರವ ಕಳೆದು ಹೋಗುವ ಮೊದಲ ಹೆಜ್ಜೆ. ಯಾರಿಗಾದ್ರೂ ಏನಾದರೂ ನಿಮಗೆ ಜನ ಬಂದು ಇದು ನಿಮ್ಗೆ ಗೊತ್ತಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಡೈರೆಕ್ಟ್ ಹೇಳಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲದಿದ್ರೂ ಗೊತ್ತಿದೆ ಅಂತ ಹೇಳೋದು ಅದು ದಡ್ಡರ ಲಕ್ಷಣ. ಯಾಕಂತ ಹೇಳಿದ್ರೆ ಆಗ ಜನ ನಿಮ್ಮ ನಂಬಲ್ಲ. ಒಂದು ವೇಳೆ ನನಗೆ ಗೊತ್ತಿಲ್ಲ ಇದು ಏನು ಅಂತ ಹೇಳಿದ್ರೆ ನೀವು ಏನು ಮಾಡ್ತೀರಿ? ಯಾರು ನಿಮಗೆ ಜನರು ಡೌನ್ ಮಾಡಲ್ಲ, ಅದರ ಬದಲು ಅವರು ಹೇಳ್ತಾರೆ ಇವರು ಸತ್ಯವಾಗಿಯೇ ಹೇಳ್ತಾ ಇದ್ದಾರೆ, ಇವರಿಗೆ ಏನು ಗೊತ್ತಿಲ್ಲ ಅಂತ ಖುಷಿ ಪಡ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ. ಜ್ಞಾನವಿಲ್ಲದ ಘಮಂಡಿಗಿಂತ ಜ್ಞಾನವಿಲ್ಲದ ಸತ್ಯತೆ ತುಂಬ ದೊಡ್ಡದು. ಇನ್ನು ಎರಡನೇ ಟ್ರಿಕ್ ಏನಂತ ಹೇಳಿದ್ರೆ, ಮಾತು ಕಡಿಮೆ ಕೆಲಸ ಹೆಚ್ಚು. ಗೌರವ ಕೇಳಿಸಿಕೊಂಡು ಬರುವುದಿಲ್ಲ, ಫಲಿತಾಂಶ ಹೊತ್ತುಕೊಂಡೇ ಬರುತ್ತದೆ. ಹೆಚ್ಚು ಮಾತನಾಡಿ ಕಡಿಮೆ ಮಾಡುವುದರಿಗಿಂತ ಕಡಿಮೆ ಮಾತನಾಡಿ ಹೆಚ್ಚು ಮಾಡುವವರು ಹೆಚ್ಚಾಗಿ ಶೈನ್ ಆಗ್ತಾರೆ. ಆದ್ದರಿಂದ ನಿಮ್ಮ ಕೆಲಸ ಜಾಸ್ತಿ ಮಾತನಾಡಲಿ, ನಿಮ್ಮ ಮಾತು ಕಡಿಮೆ ಮಾಡಿ. ಜನರಿಗೆ ಮಾತು ಬೇಡ, ಮಾತಿಗೆ ತಕ್ಕ ಆಕ್ಷನ್ ಬೇಕು. ಒಮ್ಮೆ ನೀವು ಸೈಲೆಂಟ್ ಪರ್ಫಾರ್ಮರ್ ಆಗಿ ನೋಡಿ, ಲೋಕವೇ ನಿಮಗೆ ಜಾಸ್ತಿ ಗೌರವವನ್ನು ನೀಡ್ತದೆ. ಇನ್ನು ಮೂರನೇ ಟ್ರಿಕ್ ಏನಂತ ಹೇಳಿದ್ರೆ, ಸಮಯದ ಮೌಲ್ಯ. ಸಮಯ ಪಾಲನೆ ಒಂದು ಕ್ವಾಲಿಟಿ ಅಲ್ಲ, ಅದು ಒಂದು ಸೈಲೆಂಟ್ ರೆಸ್ಪೆಕ್ಟ್ ಜನರೇಟರ್. ಯಾರಾದರೂ ಹೇಳ್ತಾರೆ ಅವನೊಂದು ಟೈಮಿಗೆ ಬರ್ತಾನೆ ಅಂತ, ಆಗ ಜನರಿಗೆ ತಲೆಯಲ್ಲಿ ಒಂದು ಸೆಟ್ ಆಗತ್ತೆ ಏನಂತ, ಇವರಿಗೆ ಒಂದು ಪ್ರೋಗ್ರಾಮಿಗೆ ಕರೆದ್ರೆ ಅಥವಾ ಏನಾದರೂ ಮಾಡಿ ಹೇಳಿದ್ರೆ ಅವನು ಟೈಮಲ್ಲಿ ಬರ್ತಾನೆ, ಟೈಮಲ್ಲಿ ನಿಮಗೆ ಕೊಟ್ಟ ಕೆಲಸವನ್ನು ಮುಗಿಸಿ ಕೊಡ್ತಾನೆ ಅಂತ. ಅದೊಂದು ಗೌರವ. ನೀವು ಸಮಯ ಪಾಲನೆಯನ್ನು ಕರೆಕ್ಟಾಗಿ ಮಾಡಿದರೆ ಜನ ನಿಮಗೆ ಆಟೋಮ್ಯಾಟಿಕ್ ಆಗಿ ಗೌರವವನ್ನು ಕೊಡ್ತಾರೆ. ಇನ್ನು ನಾಲ್ಕನೆಯ ಟ್ರಿಕ್ ಯಾವುದಂತ ಹೇಳಿದ್ರೆ, ಕೇಳುವ ಗುಣ. ಇಂದಿನ ಜಗತ್ತಿನಲ್ಲಿ ಎಲ್ಲರಿಗೆ ಮಾತನಾಡಲಿಕ್ಕೆ ಬೇಕು, ಆದರೆ ಕೆಲವೇ ಮಂದಿಗೆ ಮಾತ್ರ ಕೇಳುವ ಗುಣ ಇದೆ. ನೀವು ಯಾರಿಗಾದ್ರೂ ಶಾಂತವಾಗಿ ತಾಳ್ಮೆಯಿಂದ ಮಧ್ಯೆ ಮಾತನಾಡಿದೆ ಕೇಳಿ ನೋಡಿದ್ದೀರಾ? ಆಗ ಅವರು ನಿಮಗೆ ಬೇರೆ ಲೆವೆಲ್ಗೆ ರೆಸ್ಪೆಕ್ಟ್ ಡೆವಲಪ್ ಆಗ್ತದೆ. ಲಿಸ್ನಿಂಗ್ ಮೀನ್ಸ್ ಐ ವ್ಯಾಲ್ಯೂ ಯು ಅಂತ. ಅಂದರೆ ನೀವು ಹೆಚ್ಚಾಗಿ ಏನು ಮಾಡಿ, ಇಂದಿನ ಜಗತ್ತಿನಲ್ಲಿ ಯಾರೋ ಮಾತನಾಡ್ತಿದ್ದಾರೆ ಅಂತ ಹೇಳಿದರೆ ನಮ್ಮದೊಂದು ಇರಲಿ ಅಂತ ನಾವು ಮಾತಾಡ್ಲಿಕ್ಕೆ ಹೋಗ್ತೇವೆ, ಯಾರು ಕೇಳಿಸ್ಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಜಾಸ್ತಿಯಾಗಿ ಕೇಳಿ ನೋಡಿ ಅಂತೆ, ಆಗ ಜನರು ನಿಮಗೆ ಖಂಡಿತ ಗೌರವ ಕೊಡ್ತಾರೆ. ಇನ್ನು ಐದನೇ ಟ್ರಿಕ್ ಯಾವುದಂತ ಹೇಳಿದ್ರೆ, ಕೋಪಕ್ಕಿಂತ ಶಾಂತಿ ದೊಡ್ಡದು. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕಾಮ್ ಆಗಿರಬೇಕು. ಶಾಂತ ಆಗಿರುವವನೇ ಜಾಸ್ತಿ ಗೌರವವನ್ನು ಗಳಿಸ್ತಾನೆ. ಕೋಪದಿಂದ ನೀವು ಜಯಿಸಬಹುದು, ಆದರೆ ಗೌರವವನ್ನು ಕಳೆದುಕೊಳ್ತೀರಾ. ಕೋಪ ಕಂಟ್ರೋಲ್ ಮಾಡಿದವನಿಗೆ ಜಾಸ್ತಿ ಗೌರವ ಸಿಗ್ತದೆ. ಗುಣದಲ್ಲಿ ನೀವು ಉತ್ತೀರ್ಣರಾಗ್ತೀರಾ. ಆದ್ದರಿಂದಲೇ ಯಾವುದೇ ಕೋಪ ಬರುವ ಲಕ್ಷಣ ಇದ್ದರೂ ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡಿ ನೋಡಿ, ಜನ ನಿಮಗೆ ಖಂಡಿತವಾಗಿಯೂ ನಿಮ್ಮ ಈ ಗುಣದ ಮೇಲೆ ನಿಮಗೆ ಹೆಚ್ಚು ಗೌರವವನ್ನು ಸಿಗ್ತದೆ. ಆರನೇ ಟ್ರಿಕ್ ಯಾವುದಂತ ಹೇಳಿದ್ರೆ, ಸಹಾಯ ಮಾಡುವ ಗುಣ. ಯಾರಿಗಾದ್ರೂ ನೀವು ಸಹಾಯ ಮಾಡಿ ನೋಡಿ ಅಂತೆ, ಅವರು ಜೀವನ ಪೂರ್ತಿ ನಿಮ್ಮನ್ನ ನೆನೆಸ್ಕೊಳ್ತಾರೆ. ನಿಮ್ಮ ಸಹಾಯವನ್ನು ಯಾವತ್ತೂ ಅವರು ಮರೆಯುವುದಿಲ್ಲ. ಇದು ಗೌರವ ಪಡೆಯುವ ಸುಲಭವಾದ ಮಾರ್ಗವಾಗಿದೆ, ಆದರೆ ಎಲ್ಲರಿಗೂ ಇದು ಮಾಡಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಬೇರೆಯವರಿಗೆ ಕಷ್ಟದಲ್ಲಿ ಇರುವಾಗ ನಮಗೆ ತುಂಬ ಇದಾಗತ್ತೆ, ನನಗೆ ಏನೋ ಸಹಾಯ ಮಾಡಬೇಕಂತ ಅನಿಸತ್ತೆ. ಆದರೂ ಯಾರು ಈ ಜಗತ್ತಿನಲ್ಲಿ ಸಹಾಯ ಮಾಡಲಿಕ್ಕೆ ಹೋಗುದಿಲ್ಲ. ನಮ್ಮ ಕಷ್ಟವನ್ನು ನಾವೇ ನೋಡ್ಕೊಳ್ತೀವಿ. ನಮ್ಗೆ ಯಾರಾದರೂ ಸಹಾಯ ಮಾಡಿದಾರಾ? ಇಲ್ಲ ಅಲ್ಲ. ನಾವು ಯಾಕೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲೇ ಎಲ್ಲರೂ ಇರ್ತಾರೆ. ಹಾಗೆ ಎಲ್ಲರೂ ಮಾಡಿದರೆ ಯಾವ ಗೌರವಕ್ಕೆ ಕೂಡ ನೀವು ಅರ್ಹರಾಗುವುದಿಲ್ಲ. ಬೇರೆಯವರು ಏನು ಮಾಡ್ತಾರೆ ಅವ್ರು ಮಾಡಲಿ ಬಿಡಿ, ನೀವು ಬೇರೆಯವರಿಗೆ ಕಷ್ಟಕ್ಕೆ ಸ್ವಲ್ಪನಾದರೂ ಸಹಾಯ ಮಾಡಿ. ಆಗ ನೋಡಿ ಆ ಸಿಗುವ ಗೌರವ ಉಂಟಲ್ಲ, ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ನೀವು ಮಾಡಿದ ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಒಂದು ಗುಣಕ್ಕೆ ನಿಮಗೆ ದೇವರು
ಎಲ್ಲ ಥರದ ಅಂದರೆ ಆ ಮನಸ್ಸಿನಲ್ಲಿ ಆ ಜನರಿಗೆ ನೀವು ಯಾರಿಗೆ ಸಹಾಯ ಮಾಡ್ತೀರಾ ಅವರಿಂದ ನೀವು ಅವರ ಜೀವನ ಪೂರ್ತಿ ಇರುವ ತನಕ ನಿಮಗೆ ಆ ಗೌರವವನ್ನು ನೀವು ಪಡ್ಕೊಳ್ತೀರಾ. ಆದ್ದರಿಂದ ಸಹಾಯ ಗುಣ ನಿಮ್ಮಲ್ಲಿ ಇರಲಿ. ಇನ್ನು 7ನೇ ಟ್ರಿಕ್ ಯಾವುದಂತ ಹೇಳಿದರೆ, ಬೇರೆಯವರ ಬಗ್ಗೆ ಕೀಳಾಗಿ ಮಾತನಾಡಬೇಡಿ. ಯಾರನ್ನು ಕೀಳಾಗಿ ಮಾತನಾಡುವ ಜನರ ಬಗ್ಗೆ ಜನರಿಗೆ ಯಾವ ಗೌರವ ಕೂಡ ಕೊಡೋದಿಲ್ಲ. ನೀವು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡಿದರೆ ಜನರು ನಿಮ್ಮ ಮನಸ್ಸಿನಲ್ಲಿ ಸ್ವಚ್ಛತೆಯ ಬಗ್ಗೆ ಸ್ವತಃ ಗೌರವ ಕೊಡ್ತಾರೆ. ನೀವು ಬೇರೆಯವರ ಬಗ್ಗೆ ಮಾತನಾಡಬೇಡಿ, ಜನ ನಿಮ್ಮ ಬಗ್ಗೆ ಮಾತನಾಡುವುದಿಲ್ಲ. ನಿಮಗೆ ಗೌರವ ಖಂಡಿತ ಕೊಟ್ಟೇ ಕೊಡ್ತಾರೆ. ಒಂದು ಸಿಂಪಲ್ ರೂಲನ್ನು ಫಾಲೋ ಮಾಡಿ. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಹೇಳೋದು ನಿಮ್ಮ ಮೌಲ್ಯ ಕಡಿಮೆ ಆಗ್ತದೆ. ಅದರಿಂದ ಬೇರೆಯವರ ಬಗ್ಗೆ ನೀವು ಮಾತನಾಡಬೇಡಿ, ನಿಮ್ಮ ಬಗ್ಗೆ ಬೇರೆಯವರು ಕೀಳಾಗಿ ಮಾತನಾಡುವುದೇ ಇಲ್ಲ. ಇನ್ನು 8ನೇ ಟ್ರಿಕ್ ಯಾವುದಂತ ಹೇಳಿದರೆ, ಒಳ್ಳೆಯ ಶಿಷ್ಟಾಚಾರ ಇರಬೇಕು. ನಿಮಗೆ ಹಣ ಕೊಡಲು ಆಗದೇ ಇರಬಹುದು, ಸಮಯ ಕೊಡಲು ಆಗದೇ ಇರಬಹುದು, ಆದರೆ ಒಂದು ಮುಗುಳು ನಗು, ಒಂದು ಧನ್ಯವಾದ, ಒಂದು ಕ್ಷಮಿಸಲಿಕ್ಕೆ ಅಥವಾ ಇದರಿಂದ ನೀವು ಯಾವಾಗಲೂ ದೊಡ್ಡವರೇ ಆಗ್ತೀರಾ. ನಿಮ್ಮ ಒಂದು ಒಳ್ಳೆಯ ಗುಣ ನಿಮಗೆ ಉಂಟಲ್ಲ ಗೌರವ ನೀಡುವಂತೆ ಮಾಡ್ತದೆ. ಆದ್ದರಿಂದ ಒಂದು ಶಿಷ್ಟಾಚಾರವನ್ನು ಇಟ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಅವರ ಹತ್ರ ನಗು ನೀಡಿ, ಅವರಿಗೆ ಒಂದು ಚೆನ್ನಾಗಿ ಮಾತನಾಡಿ, ಆಗ ಗೌರವ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತದೆ. ಇನ್ನು 9ನೇ ಟ್ರಿಕ್ ಯಾವುದಂತ ಹೇಳಿದ್ರೆ, ಕನ್ಸಿಸ್ಟೆನ್ಸಿ ಇರಬೇಕು. ಒಮ್ಮೆ ಒಳ್ಳೆಯವರಾಗುವುದು ಅದು ತುಂಬ ಈಸಿ, ಆದರೆ ಕನ್ಸಿಸ್ಟೆಂಟ್ ಆಗಿ ಒಂದು ಒಳ್ಳೆಯವರಾಗಿರುವುದುಂಟಲ್ಲ ಅದು ತುಂಬ ಕಷ್ಟ. ಯಾರಿಗಾದ್ರೂ ನೀವು ಒಂದು ಸಲ ಸಹಾಯ ಮಾಡ್ತೀರಾ, ಒಂದು ಸಲ ಒಳ್ಳೇದು ಮಾಡ್ತೀರಾ, ಅದು ಯಾರಿಗಾದ್ರೂ ಮಾಡ್ಬೋದು, ಆದರೆ ಕನ್ಸಿಸ್ಟೆಂಟ್ ಆಗಿ ಮಾಡೋದು ತುಂಬ ಕಷ್ಟ ಅಲ್ವಾ. ನೀವು ಯಾವುದಾದ್ರೂ ಗುಣದಲ್ಲಾದರೂ ಕನ್ಸಿಸ್ಟೆಂಟ್ ಇದ್ದರೆ ಜನ ನಿಮಗೆ ಆಟೋಮ್ಯಾಟಿಕ್ ಆಗಿ ನಂಬ್ತಾರೆ, ನಿಮಗೆ ಗೌರವವನ್ನು ಕೊಡ್ತಾರೆ. ಏನೇ ಮಾಡಲಿ ಒಂದೇ ಒಂದು ಸಲ ಒಳ್ಳೇದು ಮಾಡಿ ಮತ್ತೆ ನೀವು ಕೆಟ್ಟದೇ ಮಾಡ್ತಾ ಹೋದರೆ ಜನ ನಿಮಗೆ ಗೌರವ ಕೊಡಲ್ಲ. ಆದರೆ ಏನೇ ಮಾಡಿದ್ರು, ಯಾವುದೇ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಇದ್ರೂ ಅದನ್ನು ಮುಂದುವರಿಸಿ, ಆಗ ನಿಮಗೆ ಖಂಡಿತ ಗೌರವ ಸಿಕ್ಕೇ ಸಿಗುತ್ತದೆ. ಇನ್ನು 10ನೆಯ ಮತ್ತು ಕೊನೆಯ ಟ್ರಿಕ್ ಯಾವುದಂತ ಹೇಳಿದರೆ, ನೀಡಿದ ಮಾತನ್ನು ಉಳಿಸ್ಕೊಳ್ಳಿ. ಏನೇ ಆಗಿರಲಿ, ಅಂದರೆ ಯಾರಿಗಾದ್ರೂ ನೀವು ಒಂದು ಪ್ರಾಮಿಸ್ ಕೊಡ್ತೀರಾ ಅಥವಾ ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರೆ ಅದನ್ನು ನೀವು ವಹಿಸಿದರೆ ಅದನ್ನು ನೀವು ಪಾಲಿಸಲೇಬೇಕು. ಒಮ್ಮೆ ಜನರಿಗೆ ಏನಂತ ಹೇಳಿದರೆ, ನೀವು ಏನಾದರೂ ಮಾಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟು ಅದನ್ನು ನೀವು ಆ ಭರವಸೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಯಾರು ನಿಮಗೆ ಗೌರವ ಕೊಡಲ್ಲ. ಆದ್ದರಿಂದ ನಿಮಗೆ ನಿಜವಾದ ಗೌರವ ಸಿಗಬೇಕಂತ ಹೇಳಿದರೆ ಯಾರಿಗೂ ಪ್ರಾಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಮಾಡಿದರೆ ಆ ಭರವಸೆಯನ್ನು ಉಳಿಸ್ಕೊಳ್ಳಿ, ಆಗ ಮಾತ್ರ ನಿಮಗೆ ಜನ ಹೆಚ್ಚಾಗಿ ನಿಮಗೆ ಗೌರವ ಕೊಡ್ತಾರೆ. ಅವನಿಗೆ ಯಾರಿಗಾದರೂ ಈಗ ಒಬ್ಬರು ಇರ್ತಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ ನಾನು ಹೇಳಿದ್ದೆ ಇದೊಂದು ಮಾಡ್ತೇನೆ ಅಂತ, ಅವರು ನನ್ನ ಕೆಲಸ ಮಾಡಲೇ ಇಲ್ಲ ಅಂತ ಹೇಳಿದರೆ ಆಗ ನೀವು ಅವರ ಕಣ್ಣಲ್ಲಿ ನೀವು ಎಲ್ಲಿರ್ತೀರಾ. ಅದರಿಂದ ಯಾರಿಗೂ ಪ್ರಾಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಪ್ರಾಮಿಸ್ ಮಾಡಿದರೆ ಆ ಗೌರವವನ್ನು ಉಳಿಸ್ಕೊಳ್ಳಿ. ಗೌರವ ಅನ್ನೋದು ಹೆಚ್ಚು ನಿಮಗೆ ಫಾಲೋವರ್ಸ್ ಇದ್ದಾರೆ, ನನಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಅದರಿಂದ ಅಲ್ಲ. ನೀವು ಪರ್ಫೆಕ್ಟ್ ಆಗಿ ಕಾಣ್ತೀರಾ ಅದಕ್ಕೆ ನಿಮಗೆ ಗೌರವ ಕೊಡ್ತಾರೆ, ಆಗಲ್ಲ. ನಿಮ್ಮ ನಡವಳಿಕೆ, ನಿಮ್ಮ ಗುಣ, ನಿಮ್ಮ ಮನುಷ್ಯತ್ವ ಇವುಗಳಿಂದ ಇದು ಬರುವುದು. ಈ ಸಿಂಪಲ್ 10 ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಫ್ಯೂಚರ್, ನಿಮ್ಮ ರಿಲೇಶನ್ಶಿಪ್ ಎಲ್ಲವೂ ಬದಲಾಗುತ್ತೆ. ಗೌರವ ಕೇಳಿಸಿಕೊಂಡು ಸಿಗೋದಲ್ಲ, ಗೌರವಕ್ಕೆ ತಕ್ಕಂತೆ ನೀವು ಬದುಕಿ, ಆಗ ವಿಶ್ವವೇ ನಿಮಗೆ ಗೌರವ ಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.